ಇಲ್ಲಿ ಕೊನೆಗೂ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ 28 ಪ್ಲಸ್ 29ನೇ ಕಂತಿನ ಹಣ ಜಮಾ ಆಗಲು ಶುರು. ಇಲ್ಲಿ ಒಟ್ಟು 10,000 ರೂಪಾಯಿ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಕಳೆದ ತಿಂಗಳಿಂದ ಜಮಾ ಆಗಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗುತ್ತೆ, ಹಾಗೆಯೇ ಇಲ್ಲಿ ಪ್ರಮುಖವಾದ ಅಂಶ ಏನಪ್ಪಾ ಅಂದ್ರೆ ಇನ್ನು ಮುಂದೆ ಈ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಹಣ ಯಾವುದೇ ಕಾರಣಕ್ಕೂ ಜಮಾ ಆಗೋದಿಲ್ಲ. ಸೊ ಆ ಜಿಲ್ಲೆ ಯಾವುದು, ಹಾಗೆಯೇ ಯಾರಿಗೆಲ್ಲ ಹಣ ಜಮಾ ಆಗೋದಿಲ್ಲ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಿದೆ. ಹೌದು ಸ್ನೇಹಿತರೆ, ಕಳೆದ 2 ತಿಂಗಳಿಂದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು 3 ಕಂತುಗಳು ಜಮಾ ಆಗಿದೆ. ಒಟ್ಟು 6,000 ರೂಪಾಯಿ ಹಣ ಜಮಾ ಆಗಿದೆ. ನಿನ್ನೆ ಕೂಡ ಜಮಾ ಆಗಿದೆ, ಮೊನ್ನೆ ಕೂಡ ಜಮಾ ಆಗಿದೆ. ಕಳೆದ 1 ವಾರದಿಂದ 28ನೇ ಕಂತಿನ ಹಣ ಕೂಡ ಜಮಾ ಆಗಿದೆ. 26, 27, 28ನೇ ಕಂತಿನ ಹಣದ ಜೊತೆಗೆ 29ನೇ ಕಂತಿನ ಹಣ ಕೂಡ ಇಂದು ಈ ಜಿಲ್ಲೆಗಳಿಗೆ ಜಮಾ ಆಗುತ್ತೆ. ಹೌದು ಸ್ನೇಹಿತರೆ, 18 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ 27, 28 ಪ್ಲಸ್ ಹೊಸ 29ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹೌದು, ಇಲ್ಲಿ ನೀವು ಅನ್ಕೋಬಹುದು 28ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ. ಇಲ್ಲಿ ಅಷ್ಟಿದೆ, 28ನೇ ಕಂತಿನ ಹಣ ಜಮಾ ಆಗಿದೆ. ಜಮಾ ಆಗಿರುವಂತಹ ಲೈವ್ ಪ್ರೂಫ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾವೆಲ್ಲ ಜಿಲ್ಲೆಗಳಿಗೆ ಪೆಂಡಿಂಗ್ ಇರುವಂತಹ 26, 27 ಜಮಾ ಆಗುತ್ತೆ. ಸೊ 28ನೇ ಕಂತಿನ ಹಣ ಇಂದು ಉಳಿದ ಜಿಲ್ಲೆಗಳಿಗೆ ಜಮಾ ಆಗುತ್ತೆ. ಸೊ ಆ ಜಿಲ್ಲೆಗಳು ಯಾವುವು, ಹಾಗೆ 29ನೇ ಕಂತಿನ ಹಣ ಯಾವತ್ತಿನಿಂದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ಇಲ್ಲಿ ಸರ್ಕಾರವೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. 26, 27, 28 ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗುತ್ತೆ. ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಬಂದಿಲ್ಲ ಅಂದ್ರೆ ಏನಕ್ಕೆ ಬಂದಿಲ್ಲ, ಸೊ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆ ಸುಮಾರು ಹಳೆಯ ಕಂತುಗಳು ಬಂದಿಲ್ಲ ಅಂದ್ರೆ ಏನು ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಇಲ್ಲಿ ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು 4 ಕಂತುಗಳು 26, 27, 28 ಪ್ಲಸ್ 25 ಒಟ್ಟು 4 ಕಂತುಗಳು ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ರೆ ಕೊನೆಗೂ ಈಗ ಜಮಾ ಆಗಿದೆ. ಹೌದು, ಇಲ್ಲಿ ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು 4 ಕಂತುಗಳು ಜಮಾ ಆಗಿದೆ. ಅಂದ್ರೆ 25, 26, 27 ಹಾಗೆಯೇ ಕಳೆದ 1 ವಾರದಿಂದ ಜಮಾ ಆಗುತ್ತಿರುವ 28ನೇ ಕಂತಿನ ಹಣ. ಹೌದು, ಇಲ್ಲಿ ಆಲ್ರೆಡಿ ಜಮಾ ಆಗಿರುವ ಲೈವ್ ಪ್ರೂಫ್ ಅನೇಕ ಜನ ವೀಕ್ಷಕರು ನಮ್ಮ ಬ್ಯಾಂಕ್ ಖಾತೆಗೆ 26ನೇ ಕಂತಿನ ಹಣ ಜಮಾ ಆಗಿದೆ, 27 ಜಮಾ ಆಗಿದೆ, 28ನೇ ಕಂತಿನ ಹಣ ಜಮಾ ಆಗಿದೆ, ಜಸ್ಟ್ ರಿಸೀವ್ಡ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾನೆ ಇದ್ದಾರೆ. ಸೊ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗಳು ಹಣ ಬಂದಿಲ್ಲ ಅಂದ್ರೆ ಇಂದು 100% ನಿಮ್ಮ ಬ್ಯಾಂಕ್ ಖಾತೆಗಳಿಗೂ 27, 28ನೇ ಕಂತಿನ ಹಣ ಜಮಾ ಆಗುತ್ತೆ. ಸೊ ವೇಟ್ ಮಾಡಿ. ಇಲ್ಲಿ ರಾಜ್ಯ ಸರ್ಕಾರ ಹಂತವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ರಿಲೀಸ್ ಮಾಡುತ್ತಿದ್ದಾರೆ. ಸೊ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂದ್ರೆ 2-3 ದಿನ ವೇಟ್ ಮಾಡಿ. ನಿಮ್ಮ ಬ್ಯಾಂಕ್ ಖಾತೆಗಳು 28ನೇ ಕಂತಿನ ಹಣ ಬರುತ್ತೆ. ಸೊ ಒಂದು ವೇಳೆ ನಿಮಗೆ ಹಳೆ ಕಂತುಗಳು ಅಂದ್ರೆ 25, 26, 27ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಏನಕ್ಕೆ ಬಂದಿಲ್ಲ ಅಂದ್ರೆ ಇಲ್ಲಿ ಸರ್ಕಾರ ಹೇಳ್ತಿದ್ರು ಟೆಕ್ನಿಕಲ್ ಸಮಸ್ಯೆ ಅಂತ. ಆದ್ರೆ ನಿಮಗೆ ಸುಮಾರು ಹಳೆ ಕಂತುಗಳು ಬಂದಿಲ್ಲ ಅಂದ್ರೆ ಇದು ಟೆಕ್ನಿಕಲ್ ಸಮಸ್ಯೆ ಅಲ್ಲ. ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬದಲ್ಲಿ ಯಾರು BPL, APL ರೇಷನ್ ಕಾರ್ಡ್ ಪಡೆದುಕೊಂಡು IT, GST ಫೈಲ್ ಮಾಡ್ತಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಹಣ ಬರೋದಿಲ್ಲ. ಜೊತೆಗೆ ಅನ್ನಭಾಗ್ಯದ ಉಚಿತ ಅಕ್ಕಿ ಕೂಡ ಸಿಗೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ IT, GST ಫೈಲ್ ಮಾಡ್ತಿದ್ರ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ IT, GST ಫೈಲ್ ಮಾಡ್ತಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ, ಮುಂದಕ್ಕೂ ಬರೋದಿಲ್ಲ, ಅದು ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗೇನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂದ್ರೆ ಇಲ್ಲಿ ಆಲ್ರೆಡಿ 60% ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಜಮಾ ಆಗುತ್ತೆ. ಸೊ ಬಾಕಿ ಉಳಿದ ಜಿಲ್ಲೆಗಳಿಗೆ ಇಂದು 100% ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBT ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕಿನ ಅಕೌಂಟ್ಗೆ ಲಿಂಕ್ ಆಗಿದೆಯೋ ಅದಕ್ಕೆ ಹೋಗುತ್ತೆ. ಅಂದ್ರೆ ಪೋಸ್ಟ್ ಆಫೀಸ್ನ SBI ಅಕೌಂಟ್ ಇರಬಹುದು ಅಥವಾ ಬ್ಯಾಂಕಿನ ಅಕೌಂಟ್ ಇರಬಹುದು, ಅಲ್ಲಿಗೆ ಜಮಾ ಆಗುತ್ತೆ. ಒಂದು ವೇಳೆ ಇವತ್ತು ನಿಮ್ಮ ಮೊಬೈಲ್ಗೆ SMS ಬಂದಿಲ್ಲ ಅಂದ್ರೆ ಅಲ್ಲೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿದೆಯಾ ಅಥವಾ ಪೋಸ್ಟ್ ಆಫೀಸ್ ಜಮಾ ಆಗಿದೆಯಾ ಅಂತ ಸ್ನೇಹಿತರೆ. ಸೊ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂದ್ರೆ ಆ ಜಿಲ್ಲೆಗಳ ಲಿಸ್ಟ್ ಹೀಗಿದೆ. ಚಿಕ್ಕಮಗಳೂರು, ಬೀದರ್, ಬಾಗಲಕೋಟೆ, ಉತ್ತರ ಕನ್ನಡ, ಯಾದಗಿರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಿಜಾಪುರ, ಕೋಲಾರ, ಕೊಡಗು, ಮೈಸೂರು, ರಾಯಚೂರು, ಮಂಡ್ಯ, ಗದಗ್, ಬಳ್ಳಾರಿ, ಕಲಬುರಗಿ. ಸೊ ಈ ಜಿಲ್ಲೆಗಳಿಗೆ 28ನೇ ಕಂತಿನ ಹಣ ಜಮಾ ಆಗುತ್ತೆ.